ಸಂಚಾರಿ ನಿಯಮವನ್ನು ಉಲ್ಲಂಘಿಸಿ ರಾಂಗ್ ರೂಟ್ನಲ್ಲಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ಚಾಲಕನಿಗೆ ಒಂದು ಗಂಭೀರ ಗಾಯವಾಗಿದೆ. ಆ ಸಮಯದಲ್ಲಿ ಪರಾರಿ ಆಗ್ತಿದ್ದವನನ್ನು ಕಾರು ಸಮೇತವಾಗಿ ಹಿಂಬಾಲಿಸಿ ಧಾರವಾಡ ಸಂಚಾರಿ ಪೊಲೀಸರು ಆತನನ್ನು ಚೇಸ್ ಮಾಡಿ ಕಾರು ಸಮೇತ ಹಿಡಿದಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಒಂದು ಕಾರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ದಾವಣಗೆರೆಯ ವಿದ್ಯಾನಗರ ಒಂದು JS ಕಾಲೋನಿಯ ಬಳಿ ಒಂದು ಅಪಘಾತ ಸಂಭವಿಸಿತ್ತು. ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ರಾಂಗ್ ರೂಟ್ನಲ್ಲಿ ಬಂದಂತಹ ಕಾರು ಬೈಕಿಗೆ ಹೊಡೆದಿತ್ತು. ಡಿಕ್ಕಿ ಹೊಡೆದಂತಹ ಒಂದು ಪರಿಣಾಮ ಸವಾರನ ಒಂದು ಕಾಲು ತುಂಡಾಗಿ ರಸ್ತೆಯಲ್ಲಿನೇ ನರಳಾಡ್ತಾ ಬಿದ್ದಿದ್ದ. ಸಾರ್ವಜನಿಕರು ಆತನನ್ನು ಕಾರಿನಲ್ಲಿ ಕರೆದುಕೊಂಡು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಡಿಕ್ಕಿ ಹೊಡೆದು ಪರಾರಿ ಆಗ್ತಿದ್ದ ಕಾರನ್ನು ಬೆನ್ನಟ್ಟಿದ್ದಂತಹ ಪೊಲೀಸರು ನವನಗರದ ಸಮೀಪ ಹಿಡಿದುಕೊಂಡು ಬಂದಿದ್ದು ಧಾರವಾಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.